ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವಿವಾದಕ್ಕೆ ಸಂಬಂಧಪಟ್ಟಂತೆ ಓರ್ವ ಸಂತ್ರಸ್ತೆಯಿಂದ ಮಹಿಳಾ ಆಯೋಗಕ್ಕೆ ದೂರು. ನಿನ್ನೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಒಬ್ಬ ಸಂತ್ರಸ್ತೆಯ ಬೆನ್ನಿಗೆ ನಿಂತಿದೆ ಈಗ ಮಹಿಳಾ ಆಯೋಗ. ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಆಯೋಗದಿಂದ ಭರವಸೆ ಸಿಕ್ಕಿದೆ. ಈ ಬಗ್ಗೆ ಸುವರ್ಣ ನ್ಯೂಸ್ಗೆ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಓರ್ವ ಸಂತ್ರಸ್ತೆ ಈಗ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದು, ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಆಯೋಗದಿಂದ ಸಂತ್ರಸ್ತೆಗೆ ಭರವಸೆ ಸಿಕ್ಕಿದೆ. ನಿನ್ನೆಯಷ್ಟೇ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ರು ಆ ಸಂತ್ರಸ್ತೆ. ಸುವರ್ಣ ನ್ಯೂಸ್ಗೆ ಈ ವಿಚಾರವನ್ನು ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಹಂಚಿಕೊಂಡಿದ್ದು, ಸಂತ್ರಸ್ತೆಯ ಬೆನ್ನಿಗೆ ನಿಂತಿದೆ ಈಗ ಮಹಿಳಾ ಆಯೋಗ. ಈಗಾಗಲೇ ಎಸ್ಐಟಿ ರಚನೆಯಾಗಿ ಈ ಬಗ್ಗೆ ವಿಶೇಷ ತನಿಖೆಯನ್ನು ನಡೆಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತಹ ಬೆನ್ನಲ್ಲೇ ಮಹಿಳಾ ಆಯೋಗಕ್ಕೆ ಓರ್ವ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋ ಆರೋಪ ಇರೋದಕ್ಕೆ ಸಂಬಂಧಪಟ್ಟ ಈ ವಿವಾದ ಇನ್ನಷ್ಟು ತಾರಕಕ್ಕೇರ್ತಾ ಇದೆ. ಒಂದು ಕಡೆ ಪ್ರಜ್ವಲ್ ವಿರುದ್ಧ ಪ್ರತಿಭಟನೆ, ಮತ್ತೊಂದೆಡೆ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆಯಿಂದ ದೂರು. ಈ ಮಧ್ಯೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಆಯೋಗದಿಂದ ಭರವಸೆ ಕೂಡ ಆ ಸಂತ್ರಸ್ತೆಗೆ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಭಾರಿ ಪ್ರತಿಭಟನೆ, ಕಾಂಗ್ರೆಸ್ ಮಹಿಳಾ ಘಟಕದಿಂದ ಕಾನೂನು ಹೋರಾಟ. ನಮ್ಮ ಒಂದು ಬೇಡಿಕೆ ಇಷ್ಟೇ, ಈಗಾಗಲೇ ಸರ್ಕಾರ SIT ತನಿಖೆಗೆ ಆದೇಶ ಮಾಡಿ ಈ ತನಿಖೆಯ ಒಂದು ಕ್ರಮವನ್ನು ಜರುಗಿಸಲಿಕ್ಕೆ ಆದೇಶವನ್ನು ನೀಡಿದೆ. ಅದನ್ನು ಸ್ವಾಗತ ಮಾಡ್ತೇವೆ. ಜೊತೆಗೆ ಇವತ್ತೆಲ್ಲೋ ಒಂದು ಕಡೆ ಆರೋಪಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳು ಎಲ್ಲಿಂದಲೂ ನಡೀಬಾರ್ದು ಅನ್ನೋದೇ ನಮ್ಮೆಲ್ಲರ ಒಂದು ಕಳಕಳಿಯಾದಂಥ ಮನವಿ. ಇವತ್ತು ನಾವು ಇಲ್ಲಿ ಬಂದು ನಮ್ಮ ಮನವಿ ಏನು ಕೊಡ್ತಾ ಇದ್ದೀವಿ ಅಂದರೆ, ಈ ಕೂಡಲೇ ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಬೇಕು. ಜೊತೆಗೆ ಇಲ್ಲಿ ಸಂತ್ರಸ್ತರಿಗೆ ಅವ್ರಿಗೆ ಏನು ಎದುರಿಸಿ ಬೆದರಿಸಿ ಅವ್ರನ್ನ ಏನು ಯಾವ ರೀತಿ ಅವ್ರಿಗೆ ಹೇಳಿಕೆ ಕೊಡೋವ್ರಿಗೂ ಕೂಡ ಬರ್ದಂಗೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆನೂ ಕೂಡ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವ್ರಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಡಬೇಕು, ಹೆಣ್ಮಕ್ಳಿಗೆ ರಕ್ಷಣೆಯನ್ನು ಕೊಡಬೇಕು, ಅವ್ರ ಕುಟುಂಬದವರಿಗೆ ರಕ್ಷಣೆಯನ್ನು ಕೊಡಬೇಕು. ಒಂದು ರೀತಿ ಇಡೀ ಈ ಮನುಕುಲ ಇವತ್ತು ಆ ಹೆಣ್ಣುಮಕ್ಕಳು ಸಂತ್ರಸ್ತರ ಜೊತೆಗೆ ನಿಲ್ಲಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಕಳಕಳಿಯಾದಂಥ ಮನವಿ. ನಮ್ಮ ಒಂದು ಬೇಡಿಕೆ ಇಷ್ಟೇ. ಈಗಾಗಲೇ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಇದನ್ನ ಬಹಳ ದೊಡ್ಡ ಹೋರಾಟವಾಗಿ ಪರಿಗಣಿಸಿರುವಂತೆ ಕಂಡು ಬರ್ತಾ ಇದೆ. ಯಾವ ರೀತಿಯಲ್ಲಿ ಈಗ ಕಾನೂನು ಹೋರಾಟ, ಜೊತೆಗೆ ಸಂತ್ರಸ್ತೆ ಏನು ಈಗ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ಪ್ರತಿಮಾ, ಇವಾಗ ಆಲ್ರೆಡಿ ಡಿಜಿ ಕಚೇರಿಗೆ ಕಾಂಗ್ರೆಸ್ನ ಮಹಿಳಾ ಘಟಕ ಭೇಟಿಯನ್ನ ಕೊಟ್ಟಿರುವಂತದ್ದು, ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಕಾಂಗ್ರೆಸ್ನ ಘಟಕದ ಅಧ್ಯಕ್ಷರು ಇಲ್ಲಿ ಬಂದು ಪ್ರತಿಭಟನೆಯನ್ನ ನಡೆಸ್ತಿರುವಂತದ್ದು. ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಅವರ ನೇತೃತ್ವದಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಇದು ಒಂದು ಕಡೆ ಈ ಒಂದು ಇಡೀ ಒಂದು ಪ್ರಕರಣವನ್ನ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಶುರುವಾಗಿದೆ. ಬೆಳಗ್ಗೆಯಿಂದನೂ ಕೂಡ ಪ್ರತಿಭಟನೆಗಳು ನಡೀತಾನೆ ಇರುವಂತದ್ದು. ಈಗ ಡಿಜಿ ಕಚೇರಿಗೆ ಅವರು ಬಂದಿರುವಂತದ್ದು ಒಂದು ಮನವಿಯನ್ನ ಕೊಡುವಂತಹ ಕೆಲಸಕ್ಕೆ ಇದೀಗ ಪುಷ್ಪಾ ಅಮರನಾಥ್ ಅವರು ಮುಂದಾಗಿರುವಂತದ್ದು. ಮನವಿಯನ್ನ ತೆಗೆದುಕೊಂಡು ಒಂದು ಡಿಜಿ ಕಚೇರಿಗೂ ಕೂಡ ಹೋಗಿರುವಂತದ್ದು. ಅಂದ್ರೆ ಭಾನುವಾರ ಆಗಿದ್ರಿಂದ ರಜೆ ಇತ್ತು, ಆನಂತರ ಈ ರೀತಿ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಬರ್ತಾರೆ ಅಂತ ತಿಳಿದು ಇದೀಗ ಸಿಬ್ಬಂದಿಯು ಕೂಡ ಡಿಜಿ ಕಚೇರಿಯ ಸಿಬ್ಬಂದಿಯು ಸಹ ಬಂದಿರುವಂತದ್ದು. ದೂರನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದು ಒಂದು ಕಾಂಗ್ರೆಸ್ನ ಪ್ರತಿಭಟನೆ ವಿಚಾರವಾದ್ರೆ, ಇನ್ನು ಮಹಿಳಾ ಆಯೋಗಕ್ಕೆ ನಿನ್ನೆ ಸಂತ್ರಸ್ತೆ ಒಂದು ದೂರನ್ನ ಕೊಟ್ಟಿದ್ದಾಳೆ. ಮಾಜಿ ಸಚಿವ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಇಬ್ಬರ ವಿರುದ್ಧವೂ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಸ್ಪಷ್ಟನೆಯನ್ನು ಸಹ ಒಂದು ಕೊಟ್ಟಿರುವಂತದ್ದು. ದೂರನ್ನ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಒಂದು ಕ್ರಮವನ್ನ ತೆಗೆದುಕೊಳ್ಳಿ ಅನ್ನೋ ಒಂದು ಮನವಿಯನ್ನು ಕೂಡ ಆ ಸಂತ್ರಸ್ತೆ ತನ್ನ ದೂರಿನಲ್ಲಿ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣ ಡೇ ಬೈ ಡೇ ಒಂದು ತೀವ್ರತೆಯನ್ನ ಪಡ್ಕೊಳ್ತಾ ಇದೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ಈ ನಡುವೆ ಸಂಸದ ಪ್ರಜ್ವಲ್ ರೇವಣ್ಣ ಏನು ವಿದೇಶಕ್ಕೆ ತೆರಳಿರುವಂತದ್ದು, ಆತರ ಅವರನ್ನ ಹೇಗಾದ್ರೂ ಮಾಡಿ ಅರೆಸ್ಟ್ ಮಾಡ್ಲೇಬೇಕು ಅಂತ ಕಾಂಗ್ರೆಸ್ ಮಹಿಳಾ ಘಟಕದ ಏನು ಕಾರ್ಯಕರ್ತರೇನಿದ್ದಾರೆ ಅವರು ಒತ್ತಾಯವನ್ನ ಮಾಡ್ತಿರುವಂತದ್ದು. ಪ್ರತಿಮಾ, ಈಗ ಚೇತನ್, ಈಗ ಸಂತ್ರಸ್ತೆ ಕೊಟ್ಟಂತಹ ದೂರಿನಲ್ಲಿರುವ ಪ್ರಮುಖ ಅಂಶಗಳೇನು, ಜೊತೆಗೆ ಅದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಆ ದೂರು ಬಹಳ ಗಂಭೀರ ಸ್ವರೂಪ ಪಡೆಯುತ್ತೆ ಈ ಪ್ರಕರಣ ಅಂತ ಹಾಗಿದ್ರೆ?
ಹೌದೌದು, ಯಾಕಂದ್ರೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಇವಾಗ ಆಲ್ರೆಡಿ SIT ಯನ್ನ ಸರ್ಕಾರ ರಚನೆ ಮಾಡಿದೆ. ಆದ್ರೆ ಇದುವರೆಗೂ ಅಫಿಷಿಯಲ್ ಆಗಿ ಯಾರು ದೂರದಾರ ಇನ್ನೂ ಕೂಡ ಬಂದಿರಲಿಲ್ಲ. ಆದ್ರೆ ನಿನ್ನೆ ಸಂತ್ರಸ್ತೆ ಮಹಿಳಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಅನ್ನ ಏನ್ ಕೊಟ್ಟಿದ್ದಾರೆ, ಆ ಒಂದು ಕಂಪ್ಲೇಂಟ್ ಅನ್ನು ಕೂಡ SIT ಅದನ್ನು ಕೂಡ ನೋಡುತ್ತೆ. ಅದು ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರೆ ಏನು ಅನ್ನೋದನ್ನು ಕೂಡ ನೋಡಿ ಆ ಒಂದು ಕಂಪ್ಲೇಂಟ್ ಅಲ್ಲಿ ಯಾವೆಲ್ಲ ಅಂಶ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳುತ್ತೆ. ಅಂದ್ರೆ SIT ರಚನೆ ಮಾಡ್ತೀವಿ ಅಂತ ಸರ್ಕಾರ CM ಹೇಳಿರುವಂತದ್ದು. ಆದ್ರೆ ಇವತ್ತು ಸಂಜೆ ಹೊತ್ತಿಗೆ ಅಧಿಕೃತವಾದಂತಹ ಆದೇಶ ಸರ್ಕಾರದಿಂದ ಆಗತ್ತೆ. ಅಲ್ಲಿ ತನಕವೂ ಕೂಡ ಮಹಿಳಾ ಆಯೋಗ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೆ. ಸಂತ್ರಸ್ತೆ ಚೇತನ್, ಈಗ ನನ್ನ ಪ್ರಶ್ನೆ ಏನಂದ್ರೆ ಆಯೋಗ ಅಥವಾ ಏನಾದ್ರೂ ಮಾಹಿತಿ ಹಂಚ್ಕೊಂಡಿದ್ಯಾ ದೂರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ? ಅದೇನಾದ್ರೂ ಗೊತ್ತಾಗ್ತಾ ಇದೆಯಾ ಹೇಗೆ ಅಂತ? ಅಂದ್ರೆ ಲೈಂಗಿಕವಾಗಿ ನಮ್ಮನ್ನ ಬಳಸ್ಕೊಂಡ್ರು, ಫೋರ್ಸ್ಫುಲ್ಲಿ ಈ ರೀತಿ ಮಾಡಿದ್ರು ಅಂತ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ರು ಅನ್ನೋ ಒಂದು ಮಾತನ್ನ ಮಾತ್ರ ಹೇಳ್ತಿರುವಂತದ್ದು. ಕೆಲವೊಂದು ಗೌಪ್ಯ ವಿಚಾರಗಳಿದೆ, ಹೀಗಾಗಿ ಅದನ್ನ ರಿವೀಲ್ ಮಾಡೋದಕ್ಕಾಗಿಲ್ಲ. ಓರ್ವ ಸಂತ್ರಸ್ತೆ ಅಂತೂ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ, ಇಬ್ರು ಮೇಲೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಆಕೆಯ ದೂರನ್ನ ಆಧರಿಸಿ ನಾವು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತೀವಿ. ಪ್ರಮುಖವಾಗಿ ಇಲ್ಲಿ ಲೈಂಗಿಕವಾಗಿ ಮತ್ತೆ ನಮ್ಮನ್ನ ಬಳಸ್ಕೊಂಡಿರುವಂತದ್ದು, ದೈಹಿಕವಾಗಿಯೂ ಕೂಡ ನಮ್ಗೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಆ ಒಂದು ಕಂಪ್ಲೇಂಟ್ ನಲ್ಲಿ ಇದೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇದೆ. ಅದೇ ಅಧಿಕೃತವಾಗಿ ಆ ಒಂದು ಕಂಪ್ಲೇಂಟ್ ನ ಕಾಪಿಯನ್ನ ರಿವೀಲ್ ಮಾಡೋದಿಕ್ಕಾಗಲ್ಲ ಒಂದು ಮಾತನ್ನು ಕೂಡ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಆ ಒಂದು ಕಂಪ್ಲೇಂಟ್ ನ ಆಧಾರದ ಮೇಲೆ ಇದೀಗ ಈ ಮಹಿಳಾ ಆಯೋಗ ಏನಿದೆ ಅದು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿರುವಂತದ್ದು. ಪ್ರತಿಮಾ. ಎಸ್ ಚೇತನ್, ಈಗ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದಾರೆ ಅಂತನ್ನುವಂತಹ ಮಾತುಗಳೇನಿದೆ, ಇದರಿಂದಾಗಿ ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಈಗ ಸಂತ್ರಸ್ತೆ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಪ್ರಕರಣ ಇನ್ನಷ್ಟು ಗಂಭೀರ ಆಗುತ್ತೆ, ಅವರು ವಿಚಾರಣೆಗೆಲ್ಲ ಒಳಪಡುವಂತ ಸಾಧ್ಯತೆಗಳಿದೆಯಾ ಅಂತ? ಹೌದೌದು, ವಿಚಾರಣೆಗೆ ಹಾಜರಾಗ್ಲೇಬೇಕಾಗತ್ತೆ. ಅಂದ್ರೆ ಯಾವುದೇ ಪ್ರಕರಣದಲ್ಲಿ ಈ ರೀತಿಯಾದಂತ ವಿಚಾರದಲ್ಲಿ ಮಹಿಳೆ ಬಂದು ಏನಾದ್ರು ಒಂದ್ ವೇಳೆ ದೂರನ್ನ ಕೊಟ್ರೆ ಖುದ್ದು ಆರೋಪಿ ಏನಿದ್ದಾರೆ, ಆರೋಪವನ್ನ ಒತ್ತಿರೋನು ಬಂದು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಈ ಪ್ರಕರಣದಲ್ಲೂ ಕೂಡ ಆಗೋದು ಇಷ್ಟೇ. ಆಯೋಗಕ್ಕೆ ಖುದ್ದು ಸಂತ್ರಸ್ತೆಯೇ ಬಂದು ದೂರು ಕೊಟ್ಟಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಇಬ್ರು ಮೇಲೂ ಕೂಡ ಒಂದು ಕಂಪ್ಲೇಂಟ್ ಆಗಿದೆ. ಅವರಿಬ್ರು ಕೂಡ ಬಂದು ಮಹಿಳಾ ಆಯೋಗದ ಮುಂದೆ ಬಂದು ಅವರು ಹೇಳಿಕೆಯನ್ನ ಕೊಡ್ಬೇಕಾಗತ್ತೆ, ವಿಚಾರಣೆಯನ್ನ ಹೆದರಿಸಬೇಕಾಗತ್ತೆ. ಆದ್ರೆ ಪ್ರಜ್ವಲ್ ರೇವಣ್ಣ ಏನು ಜರ್ಮನಿಗೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇದೆ. ಹೀಗಾಗಿ SIT ಅಂದ್ರೆ ಮಹಿಳಾ ಆಯೋಗಕ್ಕೆ ಸೋಫಾರ್ ದೂರ ಬಂದಿರೋದ್ರಿಂದ ಅವರು ಸ್ಥಳೀಯ ಒಂದು ಏನು DCP ಇರ್ಬೋದು, ಆ ಒಂದು ಸ್ಥಳೀಯ ಒಂದು ಏನು ಅವರ ಒಂದು ಲಿಮಿಟ್ಸ್ ಬರುವಂತಹ ಹಾಸನ SP ಇರ್ಬೋದು, ಅವರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅವರು ಪೊಲೀಸಿಂಗ್ ಕೆಲಸವನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಒಂದ್ ವೇಳೆ ಖುದ್ದು ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೆ ನೋಟಿಸ್ ಅನ್ನ ಕೊಡ್ತಾರೆ. ಮೊದಲಿಗೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ಮಹಿಳಾ ಆಯೋಗ ಅವರ ಒಂದು ಜೂರಿಸ್ಟಿಕ್ಷನ್ ಬರುವಂತಹ SP ಗೆ ಒಂದು ಮಾಹಿತಿಯನ್ನ ಕೊಡುತ್ತೆ. ಈ ರೀತಿ ಒಬ್ಬ ಆರೋಪಿ ಇದ್ದಾನೆ, ಆತನನ್ನ ಹಿಡಿದು ನಮ್ಗೆ ಕರ್ತನ್ನಿ, ಅವರನ್ನ ಅರೆಸ್ಟ್ ಮಾಡಿ ನಮ್ ಮುಂದೆ ಒಪ್ಪಿಸಿ ಅನ್ನೋ ಒಂದು ಪತ್ರವನ್ನ ಬರೀತಾರೆ. ಇದು ಲೀಗಲ್ ಪ್ರೊಸೀಜರ್ ಆಗುತ್ತೆ. ಆದ್ರೆ SIT ಇವಾಗ ಆಲ್ರೆಡಿ ರಚನೆ ಮಾಡಿರೋದ್ರಿಂದ SIT ಒಂದು ಈ ಒಂದು ಕೇಸನ್ನ ಟೇಕ್ ಓವರ್ ಮಾಡುತ್ತೆ. ಅಧಿಕೃತ ಆದೇಶ ಬಾಕಿ ಇದೆ. ಅಧಿಕೃತ ಆದೇಶ ಆದ್ಮೇಲೆ SIT ಟೇಕ್ ಓವರ್ ಮಾಡುತ್ತೆ. ಆನಂತರ ಡೈರೆಕ್ಟ್ ಆಗಿ ಪ್ರಜ್ವಲ್ ಮತ್ತು ರೇವಣ್ಣ ಇಬ್ಬರನ್ನು ಕೂಡ SIT ಅಧಿಕಾರಿಗಳೇ ವಿಚಾರಣೆಯನ್ನ ನಡೆಸಲಿದ್ದಾರೆ. ಪ್ರತಿಮಾ. ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.